ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಕ್ಯಾಪ್ಸಿಕಮ್ನಿಂದ ಒಂದು ಡ್ರೈ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ತುಂಬ ಸಿಂಪಲ್ ಆಗಿರ್ತೈತಿ, ಭಾಳ ಟೇಸ್ಟಿಯಾಗಿರ್ತೈತಿ ಇದು. ಮತ್ತು ಚಪಾತಿಗೆ ಮತ್ತು ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಇದು. ಇದನ್ನು ಒಂದಿನ ಆದರೂ ಇಟ್ಕೊಂಡು ನಾವು ತಿನ್ಬೋದು. ಹಾಳಾಗೋದಿಲ್ಲ ಈ ಪಲ್ಯ ಇದು. ನೀವು ಹೀಗಾಗಿ ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡ್ದೇನ ನಾ ಯಾವ ರೀತಿ ಮಾಡ್ತೀನಲ್ಲ ಪ್ರತಿಯೊಂದು ವಿಡಿಯೋವನ್ನು ನೀವು ನೋಡಿರಿ. ಅದಕ್ಕಿಂತ ಮುಂಚೆಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡ್ರಿ. ಈಗ ಕ್ಯಾಪ್ಸಿಕಮ್ನ ಡ್ರೈ ಪಲ್ಯ ಯಾವ ರೀತಿ ಮಾಡ್ತೈತೆ ಅಂತ ನಾನು ಹೇಳ್ತೇನೆ. ಈಗ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು: ಲಿಂಬೆಹಣ್ಣು, ಕೊತ್ತಂಬರಿ, ಜೀರಿಗೆ, ಒಂದು ಬಟ್ಟಲು ಕಡಲೆ ಹಿಟ್ಟು, ಉಪ್ಪು, ಅಜ್ವಾನ, ಕ್ಯಾಪ್ಸಿಕಮ್ ಬೇಕು, ಮತ್ತು ಎರಡು ದೊಡ್ಡ ಗಾತ್ರದ ಉಳ್ಳಾಗಡ್ಡಿ ಬೇಕಾಗ್ತವೆ. ಉದ್ದಕ್ಕೆ ಹೆಚ್ಚಿಕೊಂಡಂಥದ್ದು ಉಳ್ಳಾಗಡ್ಡಿ ಬೇಕು. ಈಗ ಕಡ್ಲೆ ಹಿಟ್ಟು ತೊಗೋಬೇಕು. ಕಡ್ಲೆ ಹಿಟ್ಟನ್ನ ನಾನು ಮೊದಲನ ಸಾನಿಗೆ ಹಿಡಿದು ಇಟ್ಕೊಂಡೈತಿ. ಈಗ ಈ ಒಂದು ಬಟ್ಲು ಫುಲ್ ತೊಗೊಂಡೈತಿ ಕಡ್ಲೆ ಹಿಟ್ಟನ್ನು. ಮೊದಲನ ಸಾನಿಗೆ ಹಿಡಿದು ಇಟ್ಕೊಂಡ್ಬಿಟ್ಟೈತಿ. ಇದನ್ನೀಗ ನಾವು ಈಗ ಉದ್ದಕ್ಕೆ ಹೆಚ್ಚಿದಂಥ ಉಳ್ಳಾಗಡ್ಡಿ ಇದಕ್ಕೆ ಹಾಕ್ಕೋಬೇಕು. ನೀವು ಸಣ್ಣದಾಗಾದರೂ ಕಟ್ ಮಾಡಿ ಹಾಕ್ಕೋಬೋದು. ನಾ ಇಲ್ಲೇ ಉದ್ದಕ್ಕೆ ಹೆಚ್ಚಿ ಮಾಡ್ಕೊಂಡೀನಿ, ಕಟ್ ಮಾಡ್ಕೊಂಡು ಹಾಕ್ಕೊಂಡೀನಿ. ನೀವು ಸಣ್ಣಗೆ ಹೆಚ್ಚಿ ಉಳ್ಳಾಗಡ್ಡಿ ನೀವು ಹಾಕ್ಕೋಬೋದು. ಈಗ ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡೈತಿ, ಮತ್ತು ಒಂದು 1/4 ಚಮಚ ಅಜ್ವಾನ ಹಾಕ್ಕೋಬೇಕು. ನಾವು ಈ ರೀತಿ ತಿಕ್ಕಿ ಹಾಕ್ಕೋಬೇಕು, ಅಂದ್ರೆ ಅದ್ರ ಘಮ ಇನ್ನೂ ಹೆಚ್ಚಿಗೆ ನಮ್ಗೆ ರುಚಿ ಕೊಡ್ತೈತಿ. ಈಗ ಜೀರಿಗೆ ಹಾಕಿದ್ದಾತು, ಅಜ್ವಾನ ಹಾಕಿದ್ದಾತು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡ್ಬೇಕು. ಹಾಕಿ ಮತ್ತು ಕೊತ್ತಂಬರಿ ಹಾಕ್ಕೋಬೇಕು. ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಂಡು ನಾವು ಕೊತ್ತಂಬರಿನ ಹಾಕ್ಕೋಬೇಕು. ಒಂದು ಅರ್ಧ ಲಿಂಬೆಹಣ್ಣಿನ ರಸ ಹಾಕ್ಕೋಬೇಕು. ನಾ ಇಲ್ಲೇ ನಿಂಬೆಹಣ್ಣಿನ ರಸ ಹಾಕ್ಕೊಂಡೀನಿ. ನೀವು ಟೊಮೆಟೊನು ಕೂಡ ನೀವು ಹಾಕ್ಕೋಬೋದು. ಈಗ ಇದೇ ರೀತಿನ ಇದನ್ನು ಚಲೋ ಹೊತ್ತಂಗೆ ಎಲ್ಲ ಸಾಮಾನನ್ನು ಮಿಕ್ಸ್ ಮಾಡ್ಕೋಬೇಕಿದ್ದು ಹಿಟ್ಟೊಳಗೆ. ಉಳ್ಳಾಗಡ್ಡಿ, ಜೀರಿಗೆ, ಅಜ್ವಾನ ಹಾಕಿತ್ತಲ್ಲ ಅವು ಮಿಕ್ಸ್ ಆಗ್ಬೇಕು ಹಿಟ್ಟಿನೊಳಗೆ. ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕಿದ್ದನ್ನ ಡ್ರೈ ಆಗಿನ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು. ಒಮ್ಮೆಗೆ ನೀರು ಹಾಕಿ ಕಲಿಸ್ಕೋಬಾರ್ದು. ಇದನ್ನು ಆದಷ್ಟು ನೀರಾಗಿ ಮಾಡ್ಕೋಬಾರ್ದು. ಹಿಟ್ಟನ್ನು ಸ್ವಲ್ಪ ಮೀಡಿಯಮ್ ಹದದಾಗ ಇದನ್ನು ಕಲಿಸ್ಕೋಬೇಕು. ಭಾಳ ಗಟ್ಟಿನೂ ಕಲಸಕ್ಕೆ ಹೋಗ್ಬಾರ್ದು, ಭಾಳ ತಿಳುವೂ ನಾವು ಕಲಿಸ್ಕೋಬಾರ್ದು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ಹಿಟ್ಟನ್ನು ನೋಡಿಕೊಂಡು ನಾವು ಮೀಡಿಯಮ್ ಹದದಾಗ ಈ ರೀತಿ ಕಲಿಸ್ಕೋಬೇಕು. ಈಗ ಖಾರ ಹಾಕ್ಕೋಬೇಕು. ನಾವು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿತ್ತು, ಅದನ್ನು 1 ಚಮಚ ಪೇಸ್ಟ್ ಹಾಕ್ಕೊಂತೀಗ ಹಾಕಿ ಇದನ್ನ ಇದನ್ನ ಕಲಿಸ್ಕೋಬೇಕು ಈ ರೀತಿ. ಕ್ಯಾಪ್ಸಿಕಮ್ಮು ಖಾರ ಇರ್ತಾವೆ, ನೀವು ಖಾರ ಇಲ್ಲಾಂದ್ರೆ ಅಷ್ಟೇ ಹಾಕ್ಕೋರಿ ನೀವು ಈ ಹಸಿಮೆಣಸಿನ್ಕಾಯಿ ಪೇಸ್ಟ್. ಖಾರ ಹಸಿಮೆಣಸಿನ್ಕಾಯ್ದು ಅಂದ್ರೆ ಹೆಚ್ಚಿಗೆ ಹಾಕ್ಕೋಬೇಕಾಕೈತಿ. ಇಲ್ಲಿ ನಾವು ಕ್ಯಾಪ್ಸಿಕಮ್ ಖಾರ ಇದ್ರೆ ಹಾಕೋಕೆ ಹೋಗ್ಬಿಡ್ರಿ, ನೀವು ನೋಡ್ಕೊಂಡು ಹಾಕೋರಿ ಖಾರನ. ಇಲ್ಲೇ ನಾನು ಕ್ಯಾಪ್ಸಿಕಮ್ಮ ಇವು ಖಾರ ಇದ್ದಿದ್ದಿಲ್ಲ, ಹೀಗಾಗಿ ನಾನು 1 ಚಮಚ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊನಿ. ಈ ರೀತಿ ಬರ್ಬೇಕು ನೋಡ್ರಿ ಹಿಟ್ಟು. ಮೀಡಿಯಮ್ ಹದದಾಗಿ ಈ ರೀತಿ ನಾವು ಕಲಿಸ್ಕೊಂಡು ಇಟ್ಕೋಬೇಕು. ಈ ರೀತಿ ಕ್ಯಾಪ್ಸಿಕಮ್ ತೊಗೊಂಡು ಈ ರೀತಿ ನಡಕ ಇದನ್ನು ತುಂಬಬೇಕು. ನಾವು ನಡಕ 4 ಭಾಗ ಮಾಡ್ಕೋಬೇಕಂತ ಕ್ಯಾಪ್ಸಿಕಮ್ನ ಮಾಡಿಕೊಂಡು ಈ ರೀತಿ ನಡಕ ತುಂಬಬೇಕು. ನಾವೇನು ಎಣ್ಣೆಗಾಯಿ ಪಲ್ಯ ಮಾಡ್ತೇವಲ್ಲ, ಬದ್ನಿಕಾಯಿನ ಯಾವ ರೀತಿ ಕಟ್ ಮಾಡ್ಕೊಂಡಿರ್ತೇವಲ್ಲ ಅದೇ ರೀತಿನ ಇದನ್ನು ಕಟ್ ಮಾಡ್ಕೋಬೇಕು. 4 ಭಾಗ ಮಾಡ್ಕೋಬೇಕು ನಾವು, ಅಂದ್ರೆ ಇದನ್ನ ತುಂಬಾಕ ನಮ್ಗೆ ಹಿಟ್ಟು ತುಂಬಾಕ ಸರಿ ಆಕೈತಿ. ಈ ರೀತಿ ಫುಲ್ಲಾಗ ಹಿಟ್ಟು ತುಂಬ್ಕೊಂಡೈತಿದು. ಈಗ ಮತ್ತೊಂದು ತೊಗೊಂಡು ಇದೇ ರೀತಿ ನೋಡ್ರಿ, ನಡಕ್ಕೇನು ಕಟ್ ಮಾಡೈತಲ್ಲ 4 ಭಾಗ ಮಾಡೈತಲ್ಲ ಇದೇ ರೀತಿನ 4 ಭಾಗ ಮಾಡಬೇಕು. ಮಾಡಿ ಹಿಟ್ಟನ್ನು ಈ ರೀತಿ ಒಳಗೆ ಫಿಲ್ ಮಾಡ್ಕೋಬೇಕು. ನಾವು ಫುಲ್ಲಾಗಿ ಈ ರೀತಿ ತುಂಬಬೇಕು ಅದನ್ನು. ಈಗ ಆಯಿತು ತುಂಬೋದು ಎರಡೂ. ಈಗ ಎಲ್ಲಕ್ಕೂ ಇದೇ ರೀತಿನ ನಾವು ಹಿಟ್ಟು ತುಂಬಿಕೊಂಡು ಇಟ್ಕೊಂಡ್ಬಿಡ್ಬೇಕು. ನಾವು ಈ ರೀತಿ ಎಲ್ಲಕ್ಕೂ ಫುಲ್ಲಾಗಿ ಹಿಟ್ಟು ತುಂಬೈತಿ. ಈಗ ಸ್ವಲ್ಪ ಹಿಟ್ಟು ತುಂಬಬಾರ್ದು ಇದಕ್ಕೆ, ಅಂದ್ರೆ ರುಚಿ ಬರೋದಿಲ್ಲ. ಫುಲ್ಲಾಗಿ ತುಂಬಬೇಕು ಇದಕ್ಕೆ. ಈ ರೀತಿ ತುಂಬೈತಿ ನೋಡಿರಿ, ಈ ಥರ ಫುಲ್ಲಾಗಿ ತುಂಬಬೇಕಾಕೈತಿ ನಾವು. ಅಂದ್ರೆ ಉಪ್ಪು, ಹುಳಿ, ಖಾರ, ಕ್ಯಾಪ್ಸಿಕಮ್ ತಿನ್ನೋ ಮುಂದೆ ನಮ್ಗೆ ರುಚಿ ಬರ್ತೈತೆ ಅದು. ಈಗ ಇದನ್ನು ಎಲ್ಲ ತುಂಬಿದ್ದಾಯ್ತು ಕ್ಯಾಪ್ಸಿಕಮ್ನ. ಈಗ ಒಂದು ಬಾಳ್ಗೆ ಇಟ್ಕೊಂಡು ಒಂದು 4 ಚಮಚ ಎಣ್ಣೆ ಹಾಕ್ಕೊಂಡ್ಬಿಡ್ಬೇಕು. ಹಾಕ್ಕೊಂಡು ಕ್ಯಾಪ್ಸಿಕಮ್ ಇರ್ತಾವಲ್ಲ ಇದ್ರಾಗ ನಾವು ಶಾಲೆ ಫ್ರೈ ಮಾಡ್ಕೋಬೇಕಾಕೈತಿ. ಈ ರೀತಿ ಒಂದು ಎಣ್ಣೆ ಒಳಗೆ ನಾವು ಇಡಬೇಕೀಗ. ಎಲ್ಲವನ್ನು ಏನು ನಾವು ಹಿಟ್ಟು ತುಂಬ್ಕೊಂಡಿದ್ವಲ್ಲ ಕ್ಯಾಪ್ಸಿಕಮ್ನ ಅದನ್ನ ಈಗ ಈ ರೀತಿ ಎಣ್ಣೆ ಒಳಗೆ ನಾವು ಹುರ್ಕೋಬೇಕೀಗ. ಆದಷ್ಟು ಸಣ್ಣ ಉರಿಯಾಗ ಇದನ್ನು
ಪಲ್ಯ ಮಾಡ್ಕೋಬೇಕು ನಾವು. ಮೀಡಿಯಮ್ ಉರಿಯಾಗ ಮಾಡೋಕ್ಕೆ ಹೋಗ್ಬಾರ್ದು. ಸಣ್ಣ ಉರಿಯಾಗ ಇದನ್ನು ಸಣ್ಣಗೆ ಉರಿ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಪಲ್ಯ ಮಾಡ್ಬೇಕಾಕೈತಿ. ಈಗ ಎಲ್ಲವನ್ನು ಇಟ್ಕೊಂಡಿದ್ದಾತು. ಈಗಿನ ನೋಡ್ಕೊಂತನ ಕೆಳಗೆ ಮೇಲೆ ಎಲ್ಲ ಕಡೆನೂ ಇದನ್ನು ಫ್ರೈ ಮಾಡ್ಕೋಬೇಕು ನಾವು. ಈ ರೀತಿ ನೋಡ್ಕೊಂತನೇ ಇರಬೇಕು ನಾವು, ಮತ್ತು ಹೊಳಸ್ಕೊಂತನೇ ಇರಬೇಕು ನಾವು ಅವಾಗವಾಗ. ಇದೇ ರೀತಿನ ಇದನ್ನ ಸರಿಸಾಡಬೇಕು. ಈ ರೀತಿ ಅಂದ್ರೆ ಎಲ್ಲ ಕಡೆನೂ ಫ್ರೈ ಆಕಾಯವು. ಈಗ ನೋಡ್ರಿ ಉಲ್ಟಾ ಮಾಡ್ತೈತಿ. ಈಗ ಅದನ್ನ ಕ್ಯಾಪ್ಸಿಕಮ್ದು ಏನೋ ನಾವು ಸೀದಾ ಇಟ್ಕೊಂಡಿದ್ದೆಲ್ಲ ಒಂದು ಸೈಡ ಅದು ಫ್ರೈ ಆಗೈತಿ. ಈಗ ಇನ್ನೊಂದು ಸೈಡ ಫ್ರೈ ಆಗ್ಬೇಕಲ್ಲ ನಮಗೆ, ಹೀಗಾಗಿ ಅದನ್ನು ಈ ರೀತಿ ಉಲ್ಟಾ ಮಾಡ್ಕೋಬೇಕು ನಾವು. ಎಲ್ಲವನ್ನು ಉಲ್ಟಾ ಮಾಡಿ ಹಾಕ್ಕೋಬೇಕು ನಾವು. ಭಾಳ ಟೇಸ್ಟಿಯಾಗಿರ್ತೈತಿ ಇದು. ಒಮ್ಮೆ ಅದ ಟ್ರೈ ಮಾಡಿ ನೋಡ್ರಿ. ಇದು ಹಾಳನೂ ಆಗೋದಿಲ್ಲ ಈ ಪಲ್ಯ ಒಂದಿನ ಇಟ್ರೂ. ಈ ರೀತಿನ ಹೊಳಿಸ್ಕೋಬೇಕು ನೋಡ್ರಿ. ಅವನ್ನ ಎಲ್ಲವನ್ನು ಹೊಳಿಸ್ಕೊಂಡು ಮತ್ತು ಆ ಸೈಡೂ ಇದು ಫ್ರೈ ಆಗಬೇಕಿದು. ಈ ರೀತಿ ಹೊಳಿಸ್ಕೊಂತಲೇ ಇರಬೇಕು. ಇದ್ರದ್ದು ಮುಚ್ಚಳ ಮುಚ್ಚಿಟ್ಟು ಈ ರೀತಿ. ಈಗಿಟ್ಟು ಈ ರೀತಿ ಹೊಳಿಸ್ಕೊಂತಲೇ ಇರಬೇಕು. ಈ ರೀತಿ ಅಂದ್ರೆ ಹೊತ್ತಿ ಹೋಗ್ಬಿಡ್ತಾವು. ಸಣ್ಣ ಉರಿಯಾಗನ ಇಡಬೇಕಿದ್ನ. ಈ ರೀತಿ ಇದ್ರ ಮುಚ್ಚಳ ಮುಚ್ಚಿ ಹೊಳಿಸ್ಕೊಂತಲೇ ಇರಬೇಕು. ಅಂದರೆ ಉಗಾಕ ಮತ್ತು ಸ್ವಲ್ಪ ಎಣ್ಣೆಯೊಳಗೆ ಇದು ಫ್ರೈ ಆಗಿಬಿಡ್ತೈತಿ. ಈಗ ಈ ರೀತಿ ನೋಡ್ರಿ ಹೊಳಿಸ್ಬೇಕದನ್ನ. ಈಗ ಉಲ್ಟಾ ಸೀದಾ ಆಯಿತು, ಮತ್ತು ಆ ಸೈಡ್ ಈ ಸೈಡ್ ಇವು ಫ್ರೈ ಆಗ್ಬೇಕಿದು. ಈಗ ಮತ್ತೆ ಇದ್ರ ಮುಚ್ಚಳ ಮುಚ್ಚಿ ಮತ್ತೆ ಫ್ರೈ ಮಾಡ್ಕೋಬೇಕು ಇದನ್ನು. ಇವಾಗ ಆಯ್ತಿದು ಆಲ್ಮೋಸ್ಟು ಪಲ್ಯ ಆದಂಗೆ ಆಯ್ತು. ಇವಾಗ ಈ ರೀತಿ ಬಂದೈತೆ ನೋಡ್ರಿ ಕ್ಯಾಪ್ಸಿಕಮ್ನ ಡ್ರೈ ಪಲ್ಯ ಇದು. ಈ ರೀತಿ ಚಪಾತಿಗೆ ಮತ್ತು ರೊಟ್ಟಿಗೆ ಇದು ಸೂಪರ್ ಆಗಿರ್ತೈತಿ ಕಾಂಬಿನೇಷನ್ ಇದು. ಒಮ್ಮೆ ಆದರೂ ನೀವು ಟ್ರೈ ಮಾಡಿ ನೋಡಿರಿ ನೀವು. ಈ ಒಂದು ಸಿಂಪಲ್ ಆದ ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡ್ಕೋರಿ. ನೋಡಿದಂಥ ನನ್ನೆಲ್ಲ ವೀಕ್ಷಕರಿಗೂ ಧನ್ಯವಾದ. ಮತ್ತೊಂದು ಅಡುಗೆಯೊಂದಿಗೆ ಬರುತ್ತೇನೆ. ಅದಕ್ಕಿಂತ ಮುಂಚೆಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ನಮಸ್ಕಾರ.